ನೋಡಿ, ಈಶ್ವರ್ ಖಂಡ್ರೆ ಅವರಿಗೆ ಒಂದು ಬಿಗ್ ಶಾಕ್. ಏನಂದ್ರೆ, ಕಾಡು ಮಂತ್ರಿ ಆಗಿರುವಂತ ಈಶ್ವರ್ ಖಂಡ್ರೆ ಅವರು ಗೋಕುಲ್ ಅವ್ರನ್ನ ಅಮಾನತ್ ಮಾಡಿದ್ರು. ಈಗ ಆ ಅಮಾನತನ್ನ ರದ್ದು ಮಾಡಿದೆ ಸಿಎಟಿ. ಇದು ಈಶ್ವರ್ ಖಂಡ್ರೆ ಅವರಿಗೆ ಒಂದು ಟಕ್ಕರ್ ತರಾನೆ. ಖಡಕ್ ಆಫೀಸರ್ ಆದ ಆರ್ ಗೋಕುಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಎಪಿಸಿಸಿಎಫ್ ಆರ್ ಗೋಕುಲ್ ಅಮಾನತ್ತು ರದ್ದನ್ನ ಮಾಡಲಾಗಿದೆ. ಕೇಂದ್ರಾಡಳಿತಾತ್ಮಕ ನ್ಯಾಯಾಧೀಕರಣದ ಆದೇಶ ಈಗ ಹೊರಬಂದಿದೆ. ಎಚ್ಎಂಟಿ ಕಂಪನಿಗೆ ಅರಣ್ಯ ಭೂಮಿ ವಿವಾದ ಡಿನೋಟಿಫೈ ಸಂಬಂಧ ಸುಪ್ರೀಂಗೆ ಮೇಲ್ಮನವಿಯನ್ನ ಮಾಡಲಾಗಿತ್ತು. 14,000 ಕೋಟಿ ಮೌಲ್ಯದ ಅರಣ್ಯ ಜಮೀನು ಡಿನೋಟಿಫಿಕೇಶನ್ ಸರ್ಕಾರದ ಪೂರ್ವಾನುಮತಿ ಪಡೆದಿಲ್ಲ ಎನ್ನುವ ಕಾರಣಕ್ಕೆ ಈ ಒಂದು ಕ್ರಮ ತಗೊಳ್ಳಲಾಗಿತ್ತು. ಜೂನ್ 4ರಂದು ಗೋಕುಲ್ ಅವರನ್ನು ಅಮಾನತು ಮಾಡಿದ್ದ ಖಂಡ್ರೆ ಅವರು. ಇದನ್ನ ಪ್ರಶ್ನಿಸಿ ಸಿಎಟಿ ಮೊರೆ ಹೋಗಿದ್ದ ಆರ್ ಗೋಕುಲ್ ಅಮಾನತ್ತು ಆದೇಶ ರದ್ದು ಮಾಡಿದ ಸಿಎಟಿ. ತಕ್ಷಣ ಪುನರ್ ನೇಮಕ ಮಾಡುವಂತೆ ಸಿಎಟಿ ಈಗ ಆದೇಶವನ್ನ ಹೊರಡಿಸಿದೆ. ಕಾಡು ಮಂತ್ರಿ ಆಗಿರುವಂತ ಈಶ್ವರ್ ಖಂಡ್ರೆ ಅವ್ರಿಗೆ ಇದೊಂಥರ ಬಿಗ್ ಶಾಕ್. ನೋಡಿ, ಹೇಳಿ ಸುಮ್ಮನೆ ಅಮಾನತ್ ಮಾಡಿದ್ರು. ನನ್ನ ಒಂದು ಖಡಕ್ ಆಫೀಸರ್ ಆದ ಒಂದು ಗೋಕುಲ್ ಅವ್ರನ್ನ ಅಮಾನತ್ ಮಾಡಲಾಗಿತ್ತು. ಸೊ ಅವರ ಅಮಾನತನ್ನ ಪ್ರಶ್ನಿಸಿ ಸಿಐಟಿ ಮೊರೆ ಹೋಗಿದ್ರು. ಇದು ಬೇಕಂತ ಹೇಳಿ ಉದ್ದೇಶಪೂರ್ವಕವಾಗಿ ಮಾಡಿರುವಂತ ಅಮಾನತು. ಇದನ್ನ ಕರೆಕ್ಟ್ ಆಗಿ ನೀವು ತನಿಖೆ ಮಾಡಬೇಕು ಅಂತ ಹೇಳಿ ಸಿಐಟಿ ಮೊರೆ ಹೋಗಿದ್ರು. ಈಗ ಸಿಐಟಿ ಅವರು ಇದು ಖಂಡ್ರೆ ಅವರ ತಪ್ಪು ನಿರ್ಧಾರ ಅಂತ ಹೇಳಿ ಅವರ ಅಮಾನತನ್ನ ರದ್ದು ಮಾಡಿದ್ದಾರೆ. ಅವರನ್ನ ಮತ್ತೆ ಕೆಲಸಕ್ಕೆ ಈಗ ನೇಮಕ ಮಾಡಿಕೊಳ್ಳಲಾಗಿದೆ. ಏನು ಸರ್ಕಾರದ ಪೂರ್ವಾನುಮತಿ ಪಡೆದಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಅಮಾನತು ಮಾಡಲಾಗಿತ್ತು. ಅವ್ರ ಮೇಲೆ ಕ್ರಮ ತಗೊಳ್ಳಲಾಗಿತ್ತು. ಜೂನ್ 4ರಂದು ಗೋಕುಲ್ ಅವರ ಅಮಾನತು ಆಗಿತ್ತು. ಖಂಡ್ರೆ ಅವರು ಅವರನ್ನ ಅಮಾನತು ಮಾಡಿದ್ರು. ಇದನ್ನ ಪ್ರಶ್ನಿಸಿ ಸಿಐಟಿ ಮೊರೆ ಹೋಗಿದ್ದ ಆರ್ ಗೋಕುಲ್ ಅವರು, ನಾನು ನಿಷ್ಠಾವಂತ ಅಧಿಕಾರಿ, ಬೇಕಂತ ಹೇಳಿ ಮಾಡ್ತಿದ್ದಾರೆ ಇದನ್ನ ಅಂತ ಹೇಳಿ ಮೊರೆ ಹೋಗಿದ್ರು ಸಿಐಟಿಗೆ. ಹಾಗಾದ್ರೆ ಏನಿದು ಪ್ರಕರಣ? ಯಾಕೆ ಅವರನ್ನ ಅಮಾನತು ಮಾಡಲಾಗಿತ್ತು ಅಂತಂದ್ರೆ, ಪ್ಲಾಂಟೇಶನ್ ನಲ್ಲಿರುವ 443 ಎಕರೆ 6 ಗುಂಟೆ ಜಮೀನನ್ನ ಎಚ್ಎಂಟಿ ಕಂಪನಿಗೆ ಡಿನೋಟಿಫಿಕೇಶನ್ ಮಾಡಲು ಸುಪ್ರೀಂ ಕೋರ್ಟ್ಗೆ 2020ರಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿದ ಪ್ರಕರಣದಲ್ಲಿ ಆರ್ ಗೋಕುಲ್ ಅವರಿಗೆ ಅರಣ್ಯ ಇಲಾಖೆ ಪ್ರಾಥಮಿಕ ನೋಟಿಸ್ ನೀಡಿತ್ತು. ಈ ಬೆನ್ನಲ್ಲೇ ಸಿಬಿಐಗೆ ಪತ್ರ ಬರೆದಿದ್ದ ಗೋಕುಲ್ ಅವರು ಬೇಲೆಕೇರಿ ಬಂದರಿನಲ್ಲಿರುವ ಕಬ್ಬಿಣದ ಅದಿರು ಕಳ್ಳತನ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರ ಸಾಕ್ಷ್ಯ ನೀಡಿದ ಕಾರಣಕ್ಕೆ ಎಚ್ಎಂಟಿ ಪ್ರಕರಣದಲ್ಲಿ ಬಲಿಪಶು ಮಾಡಿ ಮಾನಹಾನಿ ಮಾಡಲಾಗ್ತಿದೆ ಅಂತ ಹೇಳಿ ಆರೋಪಿಸಿದ್ರು. ನೋಡಿ, ಇದು ಆರೋಪ ಪ್ರತ್ಯಾರೋಪ. ನನ್ನನ್ನು ಇದರಲ್ಲಿ ಬಲಿಪಶು ಮಾಡ್ತಿದ್ದಾರೆ, ಬೇಕಂತೇಳಿ ನನ್ನ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಹೇಳ್ತಿದ್ದಾರೆ. ಹಾಗಾಗಿ ಈ ಅಮಾನತನ್ನ ರದ್ದು ಮಾಡಬೇಕು ಅಂತ ಹೇಳಿ ಮೊರೆ ಹೋಗಿದ್ರು ಗೋಕುಲ್ ಅವರು. ಈಗ ಆರ್ ಗೋಕುಲ್ ಖಡಕ್ ಅಧಿಕಾರಿಯನ್ನ ಮತ್ತೆ ನೇಮಕ ಮಾಡಿದ್ದಾರೆ. ತಕ್ಷಣ ಪುನರ್ ನೇಮಕವನ್ನ ಮಾಡುವಂತೆ ಸಿಐಟಿ ತಿಳಿಸಿದೆ. ಹಾಗಾಗಿ ಅವ್ರನ್ನ ತಕ್ಷಣ ನೇಮಕ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.